ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಇವತ್ತು ಒಂದೆರಡು ಕಾಮೆಂಟು ಜಾಸ್ತಿ ಬಂದಿತ್ತು ನನಗೆ. ಏನಪ್ಪ ಅಂದರೆ, ಜಿಗ್ಜಾಗ್ ಮಾಡೋದನ್ನು ಹತ್ರದಿಂದ ತೋರಿಸಿ ಅಥವಾ ಜೊತೆಗೆ ಮತ್ತು ಉಕ್ ಹಾಕೋದು ಮತ್ತು ಕಾಜಾ ಮಾಡೋದನ್ನು ಸ್ವಲ್ಪ ಹತ್ರದಿಂದ ತೋರಿಸಿ ಅಂತ ಸುಮಾರು ಕಾಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ನಾನು ಜಿಗ್ಜಾಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ತುದಿನಲ್ಲಿ ಸಣ್ಣದಾಗಿ ಮಡ್ಚ್ಕೊಂಡು ಈ ಥರ ಬಟ್ಟೆ ಕೊಟ್ಕೋಬೇಕು. ಸಣ್ಣದಾಗಿ ಬಟ್ಟೆ ಕೊಡ್ತಾ ಹೋಗಬೇಕು. ನನ್ನ ಮಿಷಿನಲ್ಲಿ ಜಿಗ್ಜಾಗ್ ಮಿಷಿನ್ಗೆ ಮೋಟ್ರ್ ಇಲ್ಲ, ಹಾಗೆಯೇ ಕಾಲಲ್ಲಿ ತುಳಿತಾ ಇದ್ದೀನಿ. ನೋಡಿ, ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಸಣ್ಣದಾಗಿಯೇ ಅದು ಉಂಡೆನಲ್ಲೇ ಜಿಗ್ಜಾಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಪೂರ್ತಿ ಇದೇ ಥರನೇ ನಾವು ಬಟ್ಟೆನ ಕೊಡಬೇಕು. ಸಣ್ಣದಾಗಿ ಬಟ್ಟೆ ಕೊಡ್ತಾ ಹೋಗಬೇಕು. ಹಾಗೆಯೇ ಎಡಗೈನಲ್ಲಿ ಬಟ್ಟೆ ಮುಂದೆ ಟೈಟಾಗಿ ಅಂತೇನಿಲ್ಲ, ಸ್ವಲ್ಪ ಮುಂದಕ್ಕೆ ಎಳ್ಕೊಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ ಜಿಗ್ಜಾಗ್ ಮಾಡೋದ್ರಲ್ಲಿ. ಒಂದು 3-4 ಸ್ಯಾರಿ ಇತ್ತು, ಹಾಗೆಯೇ ಜಿಗ್ಜಾಗ್ ಮಾಡೋಣ ಇದು ಅಂತ ಅಂದ್ಬಿಟ್ಟು ಫಾಲ್ ಹಾಕಬೇಕಾಗಿತ್ತಲ್ಲ, ಅದಕ್ಕೆ ರೆಡಿ ಮಾಡಿಡ್ತಾ ಇದ್ದೆ. ಜೊತೆಗೆ ವಿಡಿಯೋ ಮಾಡಿ ಅಂತ ಹೇಳಿದರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ನಾನು ಒಂದೆರಡು ಬ್ಲೌಸ್ಗಳು, ಒಂದು 4 ಬ್ಲೌಸ್ ಹೊಲಿದಿದ್ದೆ. ಅದು ಯಾವ ಥರ ನಿಮಗೆ ಸ್ಟಿಚಿಂಗ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ನೆನ್ನೆ ಹಾಕಿದ್ನಲ್ಲ ನಾನು, ನೆನ್ನೆ ಪೂರ್ತಿ ವಿಡಿಯೋ ಹಾಕಿಲ್ಲ ನಿಮಗೆ ಸ್ಟಿಚಿಂಗ್ದು. ಲೈನಿಂಗ್ ಅಟ್ಯಾಚ್ ಮಾಡೋದು ಮಾತ್ರ ಹಾಕಿದ್ದೀನಿ ಅಷ್ಟೇ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿದ್ರಲ್ಲ, ಮುಂದೆ ಒಂದು ಕಡೆ ಪೈಪಿಂಗ್ ಕೊಟ್ಟಿದ್ದೀನಿ, ಒಂದು ಕಡೆ ವರ್ಕ್ ಇದೆ. ನೋಡಿ, ಆ ರೀತಿ ಅಟ್ಯಾಚ್ ಮಾಡ್ಕೊಂಡ್ರೆ ಹೊಲಿಯೋದು ತುಂಬಾ ಸುಲಭ. ಈ ಬ್ಲೌಸೂ ಅಷ್ಟೇ, ಇದು ಮಾಮೂಲಿ ನಾರ್ಮಲ್ಲು. ಇದಕ್ಕೊಂದು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ಲೇಸ್ ಇಟ್ಟು. ನೋಡಿ, ಇದಕ್ಕೆಲ್ಲ ನಾನು ಉಕ್ಸ್ ಹಾಕಬೇಕು. ಹಾಗೆಯೇ ಎಮ್ಮಿಂಗ್ ಇದ್ದರೆ ಎಮ್ಮಿಂಗ್ ಮಾಡಬೇಕು. ಏನೇ ಎಂಡಿಂಗ್ ಫಿನಿಶಿಂಗ್ ಇದ್ದರೂ ಕೊಟ್ಬಿಟ್ಟು ಆ ನಂತರ ಐರನ್ ಮಾಡಿ ಪ್ಯಾಕ್ ಮಾಡಬೇಕು, ಓರ್ಲೆಕ್ ಹಾಕಬೇಕು. ಇಷ್ಟೆಲ್ಲ ಕೆಲಸ ಇರುತ್ತೆ. ಇದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ಅದಾದ ನಂತರ ಈ ಬ್ಲೌಸು ಒಂದು 3 ಸಲ ನಾನು ಎಲ್ಲ ರಿಂಕಲ್ಸ್ ಬಂತು ಅಂತ ಬಿಚ್ಚಿ ಹೊಲಿದ್ನಲ್ಲ, ಅದು ಮುಂದೆ ವಿ ನೆಕ್ಕು. ನೋಡಿ, ತುಂಬಾ ಸೂಪರ್ ಅಂದರೆ ಸೂಪರಾಗಿ ಬಂತು ಈ ಬ್ಲೌಸ್ ಅಂತೂ. ಸ್ಟಿಚ್ಚಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ನಿಜ ಒಂದು ಹೊಲಿಗೆ ರಿಂಕಲ್ಸ್ ಬಂದಿಲ್ಲ. ನಾವು ಗಮ್ಮ ಕಂಟಿಸ್ಬೋದು, ಈ ಥರದ ಬಟ್ಟೆಗೆಲ್ಲ ನಾವು ಯೂಸ್ ಮಾಡಬಾರ್ದು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಗಮ್ಮ ಹಾಕಿರ್ತೀನ, ಅದೇನಾರ ಅಕಸ್ಮಾತ್ ಸ್ಲೀವ್ ಮೇಲೋ ಅಥವಾ ಬ್ಯಾಕಲ್ಲೋ ಏನಾದರೂ ಅಪ್ಪಿ ತಪ್ಪು ಬೀಳ್ತು ಅಂತ ಅಂದರೆ ಅದು ಚೆನ್ನಾಗಿ ಕಾಣಲ್ಲ. ನೋಡೋರಿಗೆ ಏನಪ್ಪ ಇದು ಅಂತ ಅಸಹ್ಯವಾಗಿ ಕಾಣಿಸುತ್ತೆ. ಯಾಕಂದರೆ ಶೈನಿಂಗ್ ಇದೆ, ಹಾಗೆಯೇ ಲೈಟ್ ಕಲರ್ ಇದೆ, ಸ್ಮೂತ್ ಇದೆ ಬಟ್ಟೆ ಇದು. ಅದಕ್ಕೋಸ್ಕರ ನಾನು ಒಳಗಡೆಗೆ ನಿಮಗೆ ಗಮ್ಮಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ನಾನು ಗಮ್ ಹಾಕಿಲ್ಲ. ಬೇರೆ ಬ್ಲೌಸ್ಗಳಿಗೆ ಬೇಕಾದ್ರೆ ಗಮ್ ಹಾಕಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಬ್ಲೌಸ್ಗೆ ಗಮ್ ಹಾಕಲೇಬಾರ್ದು. ಇದೇ ಥರನೇ ನಾನು ಐರನ್ ಹಾಕ್ಕೊಂಡೇ ಫಿನಿಶಿಂಗ್ ಕೊಡಬೇಕು ಅಂತ ಅಂದ್ಬಿಟ್ಟೆ ಕೊಟ್ಟಿದ್ದು. ಎಲ್ಲೂ ಒಂದು ಹೊಲಿಗೆ ರಿಂಕಲ್ಸ್ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಬಾರ್ಡರ್ನ ನಾನು ಹೊಲಿಗೆ ಹಾಕಿದ್ದೀನಲ್ಲ, ಅದು ಅಷ್ಟೇ, ಎಲ್ಲೂ ರಿಂಕಲ್ಸ್ ಕಾಣ್ತಿಲ್ಲ. ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಶೈನಿಂಗ್ ಇದೆ ಅಂದರೆ. ಹಾಗೆಯೇ ಸ್ವಲ್ಪ ತೆಳುನೂ ಇದೆ ಬಟ್ಟೆ. ಒಳಗಡೆ ಏನೇ ಕರೆ ಆದ್ರೂ ಮೇಲ್ಗಡೆ ಕಾಣಿಸುತ್ತೆ. ಆ ಥರ ಬಟ್ಟೆ ಇದ್ದಾಗ ನಾವು ಗಮ್ನ ಯೂಸ್ ಮಾಡಬಾರ್ದು ಈ ಥರ ಬಟ್ಟೆಗೆಲ್ಲ. ನೋಡಿ, ಅಲ್ಲಿ ಈಗ ಉಕ್ಸ್ ಹಾಕೋದು ಮತ್ತು ಕಾಜಾ ಮಾಡೋದು ಹೇಳ್ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮತ್ತೆ ಉಕ್ಸ್ ಹಾಕ್ತಾ ಇದ್ನಲ್ಲ, ಒಂದೊಂದ್ರದ್ದು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆಯೇ ವೀಡಿಯೋ ಮಾಡಿದ್ದೀನಿ. ನೋಡಿ, ಇದು 4 ಎಳೆ ದಾರ ಬರಬೇಕು. ಸಣ್ಣದಾಗಿ ನಾನು ಬಟ್ಟೆಯಿಂದ ಎತ್ಕೊಂಡಿದ್ದೀನಿ ನೋಡಿ, ಆ ಥರ. ಆ ಕಡೆಯಿಂದ 2, ಈ ಕಡೆಯಿಂದ 2 ತೊಗೊಂಡು ಲಾಕ್ ಮಾಡ್ಕೊತಾ ಬರಬೇಕು. ಸೂಜಿ ಮೇಲಿಂದನೇ ದಾರ ಬರಬೇಕು. ಅದಕ್ಕೋಸ್ಕರ ಈಗ ನಾವು ಬೇರೆದಕ್ಕೆಲ್ಲ ಗಮ್ ಹಾಕ್ತೀವಲ್ಲ, ಗಮ್ ಹಾಕಿ ಅಂಟಿಸಿ ಅಂತ ಹೇಳ್ತಾರೆ ನೋಡಿ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿ ಬಟ್ಟೆ ಮೇಲೆ ಡಿಪೆಂಡ್ ಆಗಿ ನೀವು ಸುಮ್ಮನೆ ಗಮ್ ಹಾಕಿ ಅಂಟಿಸ್ಬಿಡ್ಬೋದು, ಈಸಿ ಕೆಲಸ ಅಂತ ನಾವು ತಿಳ್ಕೊಂಡಿರ್ಬೋದು ಕಲಿಯೋರು. ಆದರೆ ಯಾವ ಬಟ್ಟೆಗೆ ಗಮ್ ಹಾಕಿದ್ರೆ ಕಾಣಿಸಲ್ಲ ಮತ್ತು ಗಲೀಜಾಗಲ್ಲ ಅಂತ ನೋಡಿಕೊಂಡು ನಾವು ಗಮ್ ಹಾಕಬೇಕು. ಈ ಥರ ಬಟ್ಟೆಗೆಲ್ಲ ಗಮ್ ಅಂತೂ ನೀವು ಹಾಕಲೇಬೇಡಿ. ಅಂದರೆ ಅದು ಬ್ಯಾಕಲ್ಲಿ ಅಕಸ್ಮಾತ್ ಬ್ಯಾಕಲ್ಲಿ ಬಿದ್ದರೋ ಅಥವಾ ಸ್ಲೀವ್ ಮೇಲೆ ಬಿದ್ದರೋ ಗಮ್ಮು, ಅದಂತೂ ನೋಡೋಕ್ಕೆ ಅಸಹ್ಯವಾಗಿರುತ್ತೆ. ಅಂದರೆ ವಾಶ್ ಮಾಡಿದ್ರೂ ಅದು ಹೋಗಲ್ಲ, ಗಮ್ ಕರೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬೇಕಿದ್ದರೆ ಬೇರೆ ಬ್ಲೌಸ್ಗಳಿಗೆ ಗಮ್ ಹಾಕಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸುಲಭನೇ ಇರುತ್ತೆ. ಸುಲಭ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಬ್ಲೌಸ್ಗೂ ನಾವು ಗಮ್ನ ಯೂಸ್ ಮಾಡೋಕ್ಕಾಗಲ್ಲ. ನೋಡಿ, ಇದು ಉಕ್ನೂ ಅಷ್ಟೇ ನಾನು ತೋರಿಸಿದ್ದೀನಲ್ಲ, ಒಂದೊಂದು ಕಡೆ 4 ಗಂಟು ಹಾಕ್ಕೊಳ್ಳೋ ಥರ ಗಂಟು ಹಾಕ್ಕೊಂಡು
ಆ ನಂತರ ತಲೆ ಮೇಲೆ ಒಂದು ಅಳ್ಳಾಡದೇ ಇರೋ ಥರ 2 ಗಂಟೆ ಹಾಕ್ಕೋಬೇಕು. ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬೇಕಿದ್ದರೆ ವೀಡಿಯೋದಲ್ಲಿ ನೋಡಿ. ಆದ್ರೂ ಅವರು ಕೇಳಿದ್ರಲ್ಲ, ಒಂದು 3-4 ಕಾಮೆಂಟ್ ಬಂದಿತ್ತು, ಅದಕ್ಕೋಸ್ಕರ ನಾನು ಅವ್ರು ಮತ್ತೆ ನೋಡಲಿ ಅಂತ ಹಾಕ್ತಾಯಿದ್ದೀನಿ. ನನ್ನ ವೀಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಮತ್ತೆ ಈ ಕಡೆ ತಿರ್ಸ್ಕೊಂಡು 4 ಗಂಟೆ ಹಾಕ್ಕೋಬೇಕು. ಈ ಥರ ರೆಡಿ ಆಯಿತು. ಹುಕ್ಸ್ ಹಾಕೋದು ಮತ್ತು ಕಾಜಾ ಮಾಡೋದು. ಟಾಕ್ ಹಾಕ್ಕೊಂಡು ಕತ್ರಿಯಿಂದ ಕಟ್ ಮಾಡ್ಕೊಂಡ್ರೆ ಮುಗೀತು. ಇದು ಯಾವುದೇ ಕಾರಣಕ್ಕೂ ಕೀಳಲ್ಲ, ಆ ಥರ ಇರುತ್ತೆ ನಾವು ಹಾಕುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೋತು ಅಂತ ಅಂದ್ಬಿಟ್ಟು ಈ ಥರ ಸ್ವಲ್ಪ ಲೂಸಾಗಿ ನಾವು ಹಾಕ್ಕೋಬೇಕು. ನೋಡಿ ನಾನು ಗಮ್ ಹಾಕಿದ್ನಲ್ಲ ನಿಮಗೆ, ಅದು ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಅದು ಇಂಥದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಈಗ ವೀಡಿಯೋಗಳಲ್ಲಿ ತೋರಿಸ್ತಾರೆ ನೋಡಿ, ಗಮ್ ಹಾಕಿ ಹೊಲಿಯೋದ್ರಿಂದ ಸುಲಭವಾಗಿ ಹೊಲಿಬೋದು, ಆರಾಮಾಗಿ ಟೆನ್ಷನ್ ಇಲ್ಲದೆ ಹೊಲಿಬೋದು ಅಂತಾರಲ್ಲ, ಅದನ್ನು ನಾವು ಯಾವ ಬ್ಲೌಸ್ಗೆ ಹಾಕಬೇಕು ಅನ್ನೋದನ್ನು ನಾವು ಫಸ್ಟು ಥಿಂಕ್ ಮಾಡಬೇಕು. ನೋಡಿ ಹೊಲಿಗೆನೂ ಅಷ್ಟೇ, ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಒಂದು ಹೊಲಿಗೆಗೂ ಅಲ್ಲಿ ರಿಂಕಲ್ಸ್ ಬಿದ್ದಿಲ್ಲ. ಅದು ಮೇಯ್ನ್ ಇಂಪಾರ್ಟೆಂಟು. ಈ ಥರ ನಾವು ಬ್ಲೌಸ್ನ ಹೊಲಿಬೇಕು. ಅದು ರಿಂಕಲ್ಸ್ ಬರುತ್ತೆ ಅಂತ ಇನ್ನೊಂದು ಮಾಡೋದಲ್ಲ. ಈ ಶೈನಿಂಗ್ ಇರೋ ಬ್ಲೌಸ್ಗೆ ನೋಡಿ ನಾವು ನೀಟಾಗಿ ಐರನ್ ಹಾಕ್ಕೊಂಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೂ. ನನಗಂತೂ ಆನೆಸ್ಟ್ಲಿ ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ, ಈ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಥರ ಗಮನ ನಾನು ಬೇಕಿದ್ರೆ ನಿಮಗೆ ಬೇರೆ ಬ್ಲೌಸ್ಗೆ ನಾನು ಹಾಕಿ ತೋರಿಸಿ ವಿಡಿಯೋ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.